ನಾನು ಕೂಡ ಬಹಳ ಸಂತೋಷದಿಂದ ಈ ಉತ್ಸವದಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಯಾಕಂದ್ರೆ 250 ವರ್ಷಗಳ ಇತಿಹಾಸವುಳ್ಳ ಈ ಪವಿತ್ರವಾದಂತಹ ದೇವಸ್ಥಾನಕ್ಕೆ ಸಾವಿರಾರು ಲಕ್ಷಾಂತರ ಜನ ಆರೋಗ್ಯ ಮಾತೆಯನ್ನು ಕೇಳ್ಕೊಳ್ಳುವುದಕ್ಕೆ, ಯಾವಾಗ ಅವರ ಆರೋಗ್ಯ ಕೆಟ್ಟೋಗುತ್ತೋ ಆವಾಗ ಇಲ್ಲಿ ಬಂದು ಆರೋಗ್ಯ ಮಾತೆಯನ್ನು ಕೇಳಿಕೊಂಡು ಅವರ ಆಶೀರ್ವಾದ ಪಡ್ಕೊಂಡು ಆರೋಗ್ಯವಂತರಾಗಿರ್ತಕ್ಕಂಥದ್ದು ನಮ್ಮ ಕಣ್ಣು ಮುಂದೆ ನಾವೆಲ್ಲರೂ ಕಾಣಿದ್ದೇವೆ. ನಾನು ಕೂಡ ಇಲ್ಲಿ ಒಬ್ಬ ಭಕ್ತನಾಗಿ ಇಲ್ಲಿ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಸಂತೋಷದ ವಿಷಯ ಏನಂದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಹಾಗೆ ಈ ವರ್ಷನೂ ಕೂಡ ಇಲ್ಲಿ ಬಂದು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಕಳೆದ ವರ್ಷ ಅವರ ಸರ್ಕಾರ ಅಧಿಕಾರಕ್ಕೆ ಬಂತು. ಅದಕ್ಕಿಂತ ಹಿಂದೆ 5 ವರ್ಷಗಳ ಕಾಲ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಅಲ್ಪಸಂಖ್ಯಾತರ ಮೇಲೆ ಯಾವ ರೀತಿಯ ದೌರ್ಜನ್ಯಗಳು, ಯಾವ ರೀತಿಯ ವರ್ತನೆಗಳು ನಡೆದಿದ್ದಾವೆ ನಮ್ಮೆಲ್ಲರ ನೆನಪಿಗೆ ಅದು ಬರುತ್ತೆ. ಚರ್ಚ್ಗಳ ಮೇಲೆ ದಾಳಿ ಆಗಿರ್ತಕ್ಕಂಥದ್ದು, ನಮ್ಮ ಧಾರ್ಮಿಕ ಗುರುಗಳ ಮೇಲೆ ಹಲ್ಲೆ ಆಗಿರ್ತಕ್ಕಂಥ ಬಹಳಷ್ಟು ವಿಷಯಗಳು ನಡೀತಾ ಇರ್ತಕ್ಕಂಥದ್ದು ನಾವು ನಮ್ಮ ನೆನಪಿಗೆ ನೆನಪಬಹುದು. ಅಂತ ಸಂದರ್ಭದಲ್ಲಿ ಒಂದು ದನಿ, ಒಂದು ನಾಯಕತ್ವ ಈ ರಾಜ್ಯದ ಅಲ್ಪಸಂಖ್ಯಾತರ ಬೆನ್ನಿಗೆ ನಿಂತು ನಮ್ಮೆಲ್ಲರ ಪರವಾಗಿ ನಾನಿದ್ದೇನೆ ಅಂತ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಬ್ಬ ನಾಯಕರು ಸನ್ಮಾನ್ಯ ಸಿದ್ದರಾಮಯ್ಯನವರು. ಅವತ್ತೂ ಕೂಡ ನಮ್ಮನ್ನು ಕೈ ಬಿಟ್ಟಿಲ್ಲ. ಇವತ್ತೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ದೀನ ದಲಿತರಿಗೆ, ಹಿಂದುಳಿದ ವರ್ಗಕ್ಕೆ, ಬಡವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ವಿಶೇಷವಾಗಿ ಇರ್ತಕ್ಕಂಥ ಅವರ ಒಂದು ರೀತಿಯ ಮಾತೃ ಕಣ್ಣಿದೆಯಲ್ಲ, ಒಂದು ರೀತಿಯ ನಾನು ನಿಮ್ಮೆಲ್ಲರನ್ನು ಒಟ್ಟಾಗಿ ತಗೊಂಡು ಈ ಸಮಾಜದ ಏಳಿಗೆಗಾಗಿ ಶ್ರಮ ಪಡ್ತಾ ಇದ್ದೇನೆ, ಅದೇ ರೀತಿ ನನ್ನ ಆಡಳಿತ ನಡೆಸ್ತಾ ಇದ್ದೇನೆ ಅಂತ ಸಾಕ್ಷಿ ಅವರ ನಡೆ ನುಡಿಯಲ್ಲಿ ಇದೆ. ಆತ್ಮೀಯ ಬಂಧುಗಳೇ, ಈ ಪವಿತ್ರವಾದಂತ ವೇದಿಕೆ ಮೇಲೆ ನಿಂತು ನಾನು ಇಷ್ಟೇ ಹೇಳ್ತೇನೆ, ಸರ್ವ ಜನಾಂಗದ ಶಾಂತಿಯ ತೋಟ ಎಲ್ಲಾದರೂ ಇದ್ರೆ ಅದು ಶಿವಾಜಿನಗರ ಕ್ಷೇತ್ರದಲ್ಲಿ ಇದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ಇವತ್ತಿನ ಈ ಉತ್ಸವ ಬರೀ ಕ್ರೈಸ್ತ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಉತ್ಸವ ಅಲ್ಲ, ಶಿವಾಜಿನಗರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೆ ಸೇರ್ತಕ್ಕಂಥ ಉತ್ಸವ. ನಾವೆಲ್ಲರೂ ಈ ಉತ್ಸವದಲ್ಲಿ ಭಾಗಿಯಾಗಿದ್ದೇವೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ನಾನು ಮುಂದೆ ಬಂದಿದ್ದೇನೆ. ಆತ್ಮೀಯ ಬಂಧುಗಳೇ, ಸಂತ ಮರಿಯಮ್ಮನವರು ಕೇವಲ ಯೇಸು ಕ್ರಿಸ್ತರ ಮಾತೆ ಮಾತ್ರ ಅಲ್ಲ, ಈ ವಿಶ್ವದಲ್ಲಿ ಎಲ್ಲರಿಗೆ ಒಂದು ಮಾತೃ ವಾತ್ಸಲ್ಯದಿಂದ ಅಪ್ಪಿಕೊಂಡು ನೀವೆಲ್ಲರೂ ನನ್ನ ಮಕ್ಕಳು ಅಂತ ಆ ನಿಟ್ಟಿನಲ್ಲಿ ಅವರನ್ನು ನಾವು ನೋಡ್ತೇವೆ. ಆತ್ಮೀಯ ನನ್ನ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಬಂಧುಗಳಿಗೆ, ಯಾಕಂದ್ರೆ ಅವರು ಆರೋಗ್ಯ ಮಾತೆ ಆಗಿದ್ದಾರೆ, ಅದಕ್ಕೋಸ್ಕರ ಶಿವಾಜಿನಗರ ಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಬಹಳಷ್ಟು ದೊಡ್ಡ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದೇವೆ. ಹೋದ ವಾರಷ್ಟೇ ನಮ್ಮ ಆತ್ಮೀಯ ಮುಖ್ಯಮಂತ್ರಿಗಳು ಒಂದು ಸೂಪರ್ ಸ್ಪೆಷಾಲಿಟಿ ಗವರ್ಮೆಂಟ್ ಹಾಸ್ಪಿಟಲ್ ಅವರ ಅಮೃತ ಹಸ್ತದಿಂದ ಅವರು ಉದ್ಘಾಟನೆ ಮಾಡಿದ್ರು. ಅದ್ರ ಜೊತೆಗೆ ಅಲ್ಲೇ ಅದರಿಂದ ಸ್ವಲ್ಪ ದೂರದಲ್ಲಿ ತಿಮ್ಮಯ್ಯ ರೋಡ್ ಅಲ್ಲಿ ನಾವು ತಾಯಿ ಮಗು ಹಾಸ್ಪಿಟಲ್ ಅನ್ನು ಈಗ ಕಟ್ತಾ ಇದ್ದೇವೆ. ಸುಮಾರು 30 ಬೆಡ್ಡಿನ ಒಂದು ಮೆಟರ್ನಿಟಿ ಹಾಸ್ಪಿಟಲ್ ನಾವು ಈಗ ಕೆಲಸ ಪ್ರಾರಂಭ ಮಾಡಿದ್ದೇವೆ. ಮುಂದಿನ ವರ್ಷ ಅಂತ್ಯದಲ್ಲಿ ಒಂದು ಒಳ್ಳೆ ಮೆಟರ್ನಿಟಿ ಹಾಸ್ಪಿಟಲ್, 30 ಬೆಡ್ಡಿನ ಮೆಟರ್ನಿಟಿ ಹಾಸ್ಪಿಟಲ್ ತಯಾರಾಗುತ್ತೆ. ಮತ್ತೆ ನಾನು ಹೇಳಕ್ಕೆ ಬಹಳ ನನಗೆ ಹೇಳಕ್ಕೆ ಬಹಳ ಖುಷಿ ಆಗುತ್ತೆ ಏನಂದ್ರೆ, ಒಂದು ದೊಡ್ಡ ಡಯಾಲಿಸಿಸ್ ಸೆಂಟರ್ ಕೂಡ ನಮ್ಮ ಕ್ಷೇತ್ರದ ವಸಂತ ನಗರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೇವೆ. ಇದೇ ವರ್ಷದಲ್ಲಿ ಮುಂದಿನ 3 ತಿಂಗಳಲ್ಲಿ ಅದು ಕೂಡ ಉದ್ಘಾಟನೆ ಮಾಡ್ತೇವೆ. ಅದರ ಜೊತೆಯಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಂದಿನ ವಾರ 8-10 ದಿವಸದ ಒಳಗಡೆ ಇಲ್ಲಿ ನಮ್ಮ ಹಿಂದೆ ಇರ್ತಕ್ಕಂಥ ಬೌರಿಂಗ್ ಹಾಸ್ಪಿಟಲಿನ 300 ಕೋಟಿಯ ವೆಚ್ಚದಲ್ಲಿ
ಹೊಸ ಹಾಸ್ಪಿಟಲ್ ಬಿಲ್ಡಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ನ ಕೆಲಸ ಅವರ ಅಮೃತ ಹಸ್ತದಿಂದ ಅಲ್ಲಿ ಬುನಾದಿ ಹಾಕ್ತಕ್ಕಂತ ಕಾರ್ಯಕ್ರಮವನ್ನು ಮಾಡ್ತಾರೆ. ಯಾಕಂದ್ರೆ ಇವತ್ತು ಈ ಕ್ಷೇತ್ರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗ್ಬೇಕಾದ್ರೆ, ಬೌರಿಂಗ್ ಹಾಸ್ಪಿಟಲ್ನ ಅಭಿವೃದ್ಧಿ ಆಗ್ಬೇಕಾದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರ ಕೊಡುಗೆ ಅವರು ಕೊಟ್ಟಿರ್ತಕ್ಕಂಥ ಅಲ್ಲಿ ಅನುಮೋದನೆಯಿಂದ, ಅವರು ಕೊಟ್ಟಿರ್ತಕ್ಕಂಥ ಅನುದಾನದಿಂದ, ಅವರು ಈ ಭಾಗದ ಜನರ ಮೇಲೆ ಇಟ್ಟಿರ್ತಕ್ಕಂಥ ಕಾಳಜಿಯಿಂದ ನಮಗೆ ಒಂದು ಮೆಡಿಕಲ್ ಕಾಲೇಜ್ ಸಿಕ್ತು, ಒಂದು ಹೊಸ ಹಾಸ್ಪಿಟಲ್ ಕಟ್ತಾ ಇದ್ದೀವಿ, ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನಮ್ಮನ್ನು ಕೊಟ್ಟು ನಾವು ಉದ್ಘಾಟನೆ ಮಾಡಿದ್ದೀವಿ. ಇದೆಲ್ಲ ನಾವೆಲ್ಲರೂ ಸೇರಿ ಮಾಡಬೇಕಾದ್ರೆ ಬಹುಶಃ ಆರೋಗ್ಯ ಮಾತೆಯ ವಿಶೇಷವಾದಂತ ಕೃಪೆ ನಮ್ಮ ಮೇಲೆ ಇದೆ ಅಂತ ನಾನು ಬಯಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ, ಹಿಂದೂ ಮುಸಲ್ಮಾನರು ಕ್ರೈಸ್ತರು ನಾವೆಲ್ಲರೂ ಒಟ್ಟಾಗಿ ಈ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಭಾರತ ಒಂದು ಬಲಿಷ್ಠವಾದಂತ ದೇಶ ಆಗ್ಬೇಕು, ಆ ನಿಟ್ಟಿನಲ್ಲಿ ಶ್ರಮ ಹಾಕೋಣ ಅಂತ ಹೇಳ್ತಾ ನನಗೆ ಇಲ್ಲಿ ಆಹ್ವಾನಿಸಿ ತಮ್ಮೆಲ್ಲರಿಗೆ ಮಾತನಾಡ್ತಕ್ಕಂಥ ಅವಕಾಶ ಕೊಟ್ಟು ಮಾತಾ ಮರಿಯಮ್ಮನವರ ಆಶೀರ್ವಾದವನ್ನು ಪಡ್ಕೊಳ್ಳುವ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಆರ್ಟ್ ಬಿಷಪ್ ಆದಂತಹ ಡಾಕ್ಟರ್ ರೆವರೆಂಡ್ ಪೀಟರ್ ಮಚಾಡೋರ್ ಅವರಿಗೆ ವಿಶೇಷವಾದಂತ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.